ಇದು ಗೊತ್ತೇ, ಒಬ್ಬ ಮನುಷ್ಯನ ದೇಹದಲ್ಲಿ ಪ್ರತಿನಿತ್ಯ ಮಿಲಿಯನ್ ಗಟ್ಟಲೆ ಸ್ಪರ್ಮ್ ಆರ್ ಶುಕ್ರಾಣು ಉತ್ಪತ್ತಿ ಆಗುತ್ತವೆ. ಬಟ್ ಆದ್ರೆ ಈ ಸ್ಪರ್ಮಾಣು ಉತ್ಪತ್ತಿ ಆಗ್ಲಿಕ್ಕೆ ಎಷ್ಟು ದಿನ ಬೇಕಾಗ್ಬೋದು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದಿರಾ? ಸೊ ಎಷ್ಟು ದಿನ ಅನ್ಕೊಂತೀರಾ ನೀವು? ಡಾಕ್ಟ್ರೆ 10 ದಿವಸ ಬೇಕು ಅಂತ ಅನ್ಕೊಂತೀರಾ? 20 ದಿವಸ ಬೇಕು ಅನ್ಕೊಂತೀರಾ? ಇಲ್ಲ 30 ದಿವಸ ಅನ್ಕೊಂತಿದ್ದೀರಾ? ಸೊ ಬರೋಬ್ಬರಿ ಎಷ್ಟು ದಿನ ಬೇಕಾಗುತ್ತೆ ಗೊತ್ತಾ? 90 ದಿವಸ. ಅಂದ್ರೆ ನಂಬ್ತೀರಾ? ನೀವು ಆಶ್ಚರ್ಯ ಆಗುತ್ತೆ. ಹೌದು. ಸೊ ಒಂದು ಸ್ಪರ್ಮ್ ಪ್ರೊಡ್ಯೂಸ್ ಆಗ್ಲಿಕ್ಕೆ, ಮೆಚ್ಯೂರ್ ಆಗ್ಲಿಕ್ಕೆ 90 ದಿನ ಬೇಕು. ಓಕೆ. ಸೊ ಈ ಪುರುಷರಲ್ಲಿ ಒಂದು ಫರ್ಟಿಲಿಟಿ ಅದು ಕಡಿಮೆ ಆಗ್ಲಿಕ್ಕೆ ಕಾರಣ ಏನು? ಲೋ ಸ್ಪರ್ಮ್ ಕೌಂಟಾ, ಇಲ್ಲ ಲೋ ಟೆಸ್ಟೋಸ್ಟಿರೋನ್ ಕೌಂಟಾ? ನಿಮ್ಮ ದಾಂಪತ್ಯದಲ್ಲಿ ಏನಾದ್ರೂ ತೊಂದರೆ ಆಗ್ತಿದೆ, ಅದಕ್ಕೆ ಈ ಒಂದು ಸ್ಪರ್ಮ್ ಕೌಂಟ್ ಬಹಳ ಇಂಪಾರ್ಟೆಂಟಾ? ಸೊ ಹಾಗಾದ್ರೆ ನಿಮ್ಮ ಈ ಒಂದು ಫರ್ಟಿಲಿಟಿ ಅಥವಾ ಲೋ ಸ್ಪರ್ಮ್ ಕೌಂಟ್ಗೆ ಏನಾದ್ರೂ ಡಾಕ್ಟರ್ ಸೀಕ್ರೆಟ್ ಟಿಪ್ಸ್ ಕೊಡ್ತಾರಾ? ಓಕೆ, ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ನಾನು ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್, MBBS MD ಕನ್ಸಲ್ಟೆಂಟ್ ಫಿಸಿಷಿಯನ್, ಸಾಗರ್ ಕ್ಲಿನಿಕ್. ಸೊ ಏನಿದು ಈ ಸ್ಪರ್ಮಟೋಜೆನೆಸಿಸ್ ಅಂದ್ರೆ ಏನು? ಈ ಸ್ಪರ್ಮ್ಸ್ ಅಂದ್ರೆ ಎಲ್ಲಿ ಪ್ರೊಡ್ಯೂಸ್ ಆಗ್ತವೆ? ಸೊ ನಮಗೆ 2 ವಿಷಯ ಗೊತ್ತಿರಬೇಕು. ಫಸ್ಟ್, ನಮ್ಮ ಒಂದು ಸ್ಪರ್ಮ್ ಆರ್ ಶುಕ್ರಾಣು ಪ್ರೊಡ್ಯೂಸ್ ಆಗೋದು ಟೆಸ್ಟಿಸ್, ಕನ್ನಡದಲ್ಲಿ ವೃಷ್ಣ ಅಂತ ಹೇಳ್ತೀವಿ. ಸೊ ಒಂದು ಸ್ಪರ್ಮ್ ಜನರೇಟ್ ಆಗ್ಲಿಕ್ಕೆ 64ರಿಂದ 72 ದಿನ ಬೇಕು. ಸೊ ಅಲ್ಲಿಗೆ ಮುಗೀತಾ? ಇಲ್ಲ. ಸೊ ಅದು ಜನರೇಟ್ ಆಗಿದ್ದ ಸ್ಪರ್ಮು ಎಪಿಡಿಡೈಮಿಸ್ ಅಂತ ಇರುತ್ತೆ, ಅದರಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಸ್ಟೋರ್ ಆಗದಾಗ ಅಲ್ಲಿ 10ರಿಂದ 14 ದಿವಸ ಮತ್ತೆ ಮೆಚ್ಯೂರ್ ಆಗುತ್ತೆ. ಸೊ ಇಲ್ಲಿ ಒಂದು 2-2.5 ತಿಂಗಳು, ಅಲ್ಲೊಂದು 15 ದಿವಸ. ಸೊ ಆಲ್ಮೋಸ್ಟ್ 90 ದಿವಸ, ಅಂದ್ರೆ 3 ತಿಂಗಳು ಬೇಕು ನಿಮ್ಮ ಒಂದು ಸ್ಪರ್ಮು ಫುಲ್ ಮೆಚ್ಯೂರ್ ಆಗ್ಬಿಟ್ಟು, ಅಂದ್ರೆ ಎಜಾಕ್ಯುಲೇಟ್ ಹಾಕಿಂತ ಮುಂಚೆ ಅಷ್ಟು ದಿನ ಬೇಕಾಗುತ್ತೆ. ಸೊ ಇದೊಂದು ಕಂಟಿನ್ಯೂಯಸ್ ಪ್ರೋಸೆಸ್, ಅಂದ್ರೆ ದಿನ ಹೊಸ ಸ್ಪರ್ಮ್ಸ್ ಪ್ರೊಡ್ಯೂಸ್ ಆಗ್ತಾನೆ ಇರ್ತವೆ. ಸೊ ಕೆಲವೊಬ್ಬರಲ್ಲಿ ಈ ಒಂದು ಲೋ ಸ್ಪರ್ಮ್ ಕೌಂಟ್ ಅಂತ ಹೇಳ್ತೀವಿ. ಸೊ ಯಾಕಾಗುತ್ತೆ? ಅದಕ್ಕೆ ಕಾರಣಗಳೇನು? ಸೊ ಎಲ್ಲಕ್ಕಿಂತ ಫಸ್ಟು ನಾನು ಹೇಳಲಿಕ್ಕೆ ಇಷ್ಟಪಡೋದು ಸ್ಟ್ರೆಸ್, ಅತಿಯಾದ ಒತ್ತಡ. ಇಂದಿನ ದಿನದಲ್ಲಿ ಎವ್ರಿಬಡಿ ಈಸ್ ಅಂಡರ್ ಸ್ಟ್ರೆಸ್. ನಾನು ಎಷ್ಟು ಕೇಸಸ್ ನೋಡ್ತಾ ಇದ್ದೀನಿ ಅಂದರೆ ಲೋ ಸ್ಪರ್ಮ್ ಕೌಂಟು ನಂಬಕ್ಕೆ ಆಗಲ್ಲ. ಆ್ಯಂಡ್ ಎಷ್ಟೋ ಕೇಸಸ್ ಅಜೋಸ್ಪರ್ಮಿಯಾ ಅಂದರೆ ಸ್ಪರ್ಮೇ ಇಲ್ಲ, 0 ಸ್ಪರ್ಮ್ಸ್. ಸೊ ಮೊನ್ನೆಯಿಂದ ಮೋಸ್ಟ್ಲಿ 4-5 ಕೇಸ್ ನೋಡಿರ್ಬೇಕು. ಸೊ 0 ಸ್ಪರ್ಮ್ಸ್. ಸೊ ನನಗೆ ಬೇಜಾರಾಗುತ್ತೆ. ಏನು ಅಟ್ಲೀಸ್ಟ್ ಆಲಿಗೋ ಕಡಿಮೆ, ಒಂದು 20 ಮಿಲಿಯನ್ಗಿಂತ ಕಡಿಮೆ ಇದೆ ಅಂತಂದ್ರೆ ಓಕೆ. ಸೊ ನಾರ್ಮಲಿ ನಮಗೆ ಒಂದು 60 ಮಿಲಿಯನ್ ಮೇಲೆ ಇರಬೇಕು. ಸೊ ಟೆಕ್ಸ್ಟ್ ಬುಕ್ ಇದ್ರ ಪ್ರಕಾರ 20 ಮಿಲಿಯನ್ ಮೇಲಿದ್ರೆ ಅವ್ರಿಗೆ ಆಲಿಗೋ ಅಂತ ಹೇಳಕ್ ಬರಲ್ಲ. 20ಕ್ಕಿಂತ ಕಡಿಮೆ ಇದ್ರೆ ಆಲಿಗೋಸ್ಪರ್ಮಿಯಾ ಅಂತ ಹೇಳ್ತೀವಿ. ಸೊ ಯಾಕೆ? ಸೊ ಒತ್ತಡ, ಆಮೇಲೆ ಮದ್ಯಪಾನ, ಆಮೇಲೆ ತಂಬಾಕು, ಫಿಸಿಕಲ್ ಇನ್ಆಕ್ಟಿವಿಟಿ, ವ್ಯಾಯಾಮ ಇಲ್ಲ, ಸರಿಯಾದ ಪೌಷ್ಟಿಕಾಂಶ ಇರೋ ಆಹಾರ ತಿಂತಾ ಇಲ್ಲ ಜಂಕ್ ಫುಡ್ಡು, ಪ್ಯಾಕ್ಡ್ ಫುಡ್, ಅಲ್ಟ್ರಾ ಪ್ರೊಸೆಸ್ ಫುಡ್ ಇದು ತಿಂತಾ ಇರೋದ್ರಿಂದ, ಆಮೇಲೆ ಬಿಗಿಯಾದ ಅಂಡರ್ವೇರ್ ಹಾಕೋದ್ರಿಂದ, ಅತಿಯಾದ ನಿಮ್ಮ ಒಂದು ಮೊಬೈಲ್ ಯೂಸೇಜ್ ಕೂಡ ಒನ್ ಆಫ್ ದಿ ಕಾರಣ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಯಾರ್ಯಾರು ಬಿಸಿನೀರಲ್ಲಿ ಸ್ನಾನ ಆದರೆ ದಿನಕ್ಕೆ 2-3 ಸಲ ತುಂಬ ಬಿಸಿ ನೀರಿಂದ ಸ್ನಾನ ಮಾಡ್ತೀರ, ಅದು ಒಂದು ಕಾರಣ. ಯಾಕಂದರೆ ನಮ್ಮ ಟೆಸ್ಟಿಸ್ ಒಳಗಡೆ ಟೆಂಪ್ರೇಚರ್ ಕಡಿಮೆ ಇರಬೇಕು. ಸೊ ಅವಾಗ ಮಾತ್ರ ಚೆನ್ನಾಗಿ ಜನರೇಟ್ ಆಗುತ್ತೆ. ಸೊ ಇದು ನಾನು ಹೇಳಿದ್ದು ಯಾರ್ಯಾರಲ್ಲಿ ಈ 3 ತಿಂಗಳು ಏನು ಟೈಮ್ ಲೈನ್ ಹೇಳಿದ್ವಲ್ಲ, ಸೊ ದಟ್ ಈಸ್ ಮೇನ್ಲಿ ಇನ್ ಹೆಲ್ದಿ ಪೀಪಲ್. ಸೊ ಯಾರ್ಯಾರಿಗೆ ಇವೆಲ್ಲ ಸಮಸ್ಯೆ, ಈ ದುಶ್ಚಟಗಳಿದ್ದಾವೆ, ಅವರಲ್ಲಿ ಈ ಒಂದು ಪ್ರಕ್ರಿಯೆ ತುಂಬ ನಿಧಾನ ಆಗುತ್ತೆ. ಸೊ ಹಾಗಾಗಿ ನಾವು ಏನು ಮಾಡಬೇಕು? ಸೊ ಈ ಒಂದು ವಿಡಿಯೋನಲ್ಲಿ ನಾನು ಮೇನ್ಲಿ ಈ ಪುರುಷರ ವೆಲ್ನೆಸ್, ಮೆನ್ಸ್ ವೆಲ್ನೆಸ್ ಆರ್ ಮೆನ್ಸ್ ಫರ್ಟಿಲಿಟಿ ಬಗ್ಗೆ ನಾನು ನಿಮ್ಗೆ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಓಕೆ. ಸೊ ಇದನ್ನ ತಡೆಗಟ್ಟೋದು ಹೇಗೆ ಡಾಕ್ಟ್ರೇ ಅಂತಂದರೆ, ಸೊ ಯಾರ್ಯಾರಿಗೆ ಸ್ಪರ್ಮ್ ಕೌಂಟ್ ಕಡಿಮೆ ಇದೆಯೇ, ಇಲ್ಲ ಲೋ ಸ್ಪರ್ಮ್ ಕೌಂಟ್ ಇದೆ, ಅವರು ಇವತ್ತಿಂದಾನೆ ನಿಮ್ಮ ಅಂಡರ್ ಡಾಕ್ಟರ್ ಗೈಡೆನ್ಸು ಕರೆಕ್ಟಾಗಿ ಮಾತ್ರೆ ಸೇವಿಸಬೇಕು. ಸೊ ನಿಮ್ಗೆ ಅಂಡರ್ಲೈನ್ ಕಾಸ್ ಏನಿದೆ, ಹೈ BP, ಹೈ ಶುಗರ್, ಹೈ ಕೊಲೆಸ್ಟ್ರಾಲ್, ಇಲ್ಲ ಒತ್ತಡ ಇದೆಯಾ, ಇಲ್ಲ ನಿಮ್ಮ ವೈಫ್ ಜೊತೆಗೆ ಏನಾದ್ರು ಮನಸ್ತಾಪ, ಇವನ್ನೆಲ್ಲನೂ ಒಂದೊಂದೇ ಸರಿ ಮಾಡ್ಕೊಳ್ತಾ ಬರಬೇಕು.
ಸೊ ಅತಿಯಾದ ಟೈಟ್ ಆಗಿರೋ ಅಂಡರ್ವೇರ್ ಇನ್ನರ್ ವೇರ್ಸ್ ಹಾಕಕ್ಕೆ ಹೋಗಬೇಡಿ. ಸೊ ಹಣ್ಣು ತರಕಾರಿ ಜಾಸ್ತಿ ಯೂಸ್ ಮಾಡಿ, ರೆಡ್ ಮೀಟ್ ಕಡಿಮೆ ಮಾಡಿ, ಎಣ್ಣೆ ಅಂಶ ಇರೋದು ಕಡಿಮೆ ಮಾಡಿ, ಹೈ ಕ್ಯಾಲರಿ ಫುಡ್ಸ್, ಶುಗರ್ ಪ್ಲೀಸ್ ಅವಾಯ್ಡ್ ದ್ಯಾಟ್. ಎಷ್ಟಾಗುತ್ತೆ ಅಷ್ಟು ಅವಾಯ್ಡ್ ಮಾಡಿ. ಆಮೇಲೆ ವ್ಯಾಯಾಮ, ಫಿಸಿಕಲ್ ಆಕ್ಟಿವಿಟಿ. ಒಬ್ಬ ಪುರುಷನ ದೇಹದಲ್ಲಿ ಪ್ರತಿನಿತ್ಯ ಶುಕ್ರಾಣುಗಳು ಬೆಳೀತಾ ಇದ್ದಾವೆ ಅಂತಂದ್ರೂ ಅದು ಕಂಪ್ಲೀಟ್ ಆಗಿ ಮೆಚ್ಯೂರ್ ಆಗಲಿಕ್ಕೆ 3 ತಿಂಗಳು ಬೇಕೇ ಬೇಕು. ಓಕೆ, ಸೊ ಆಮೇಲೆ ಒಂದು ತಪ್ಪು ಕಲ್ಪನೆ ಬೇಡ. ಯಾರು ಹಸ್ತಮೈಥುನ ಮಾಡ್ಕೊಂತಾರೆ ಅವ್ರಿಗೆ ಅಷ್ಟೇ ಲೋ ಸ್ಪರ್ಮ್ ಕೌಂಟ್ ಇರುತ್ತೆ ಅನ್ನೋದು. ಸೊ ಇನ್ನೊಂದು ಟೇಕ್ ಹೋಮ್ ಮೆಸೇಜ್ ಏನಪ್ಪ ಈ ಒಂದು ಇದರಲ್ಲಿ ಅಂತಂದ್ರೆ, ನಿಮ್ಮ ಲೈಫ್ ಸ್ಟೈಲು ಮುಂದಿನ 3 ತಿಂಗಳಾದ್ಮೇಲೆ ನಿಮ್ಮ ಫರ್ಟಿಲಿಟಿನ ಪ್ರತಿಬಿಂಬಿಸುತ್ತೆ. ಅಂದ್ರೆ ಇವತ್ತೇ ನೀವು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೋಬೇಕು, ನಿಮ್ಮ ಒಂದು ಸ್ಪರ್ಮ್ ಕೌಂಟ್ ಚೆನ್ನಾಗಿ ಆಗ್ಬೇಕು ಅಂತಂತಂದು ಆಹಾರ ಪದ್ಧತಿಯಲ್ಲಿ ಶಿಸ್ತಿರ್ಬೇಕು, ಫಿಸಿಕಲ್ ಆಕ್ಟಿವಿಟಿ ಇರಬೇಕು. ಸೊ ಇದೆಲ್ಲನೂ ಇರಬೇಕು. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ನಾನು ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್.